Hello everyone, welcome to Sanmarga classes. Next question from the Song of Freedom. Summary of the poem, The Song of Freedom. ಈ ಒಂದು ಪದ್ಯದ ಸಾರಾಂಶವನ್ನ ತಿಳಿಸಿ ಅಂತ ಕೇಳಿದ್ದಾರೆ. Okay. The Song of Freedom by C. Subramanya Bharati, translated by Prema Nandakumar, is a patriotic poem that celebrates the joy and spirit of India's independence. So, ಈ ಒಂದು ಪದ್ಯ poem ದೇಶಭಕ್ತಿಯುಳ್ಳ ಪೋಯಮ್ ಆಗಿದ್ದು ಇದು ಸ್ವಾತಂತ್ರ್ಯದ ಒಂದು ಸ್ಪಿರಿಟ್ ಮತ್ತೆ ಜಾಯ್ ಅನ್ನ ಸೆಲೆಬ್ರೇಟ್ ಮಾಡ್ತಾ ಇದೆ. ದ ಪೋಯಟ್ ಬಿಗಿನ್ಸ್ ಬೈ ಡಿಕ್ಲೇರಿಂಗ್ ದಟ್ ಇಟ್ ಈಸ್ ಅ ಮೊಮೆಂಟ್ ಆಫ್ ಸೆಲೆಬ್ರೇಷನ್ ಥ್ರೂ ಸಾಂಗ್ ಅಂಡ್ ಡ್ಯಾನ್ಸ್ ಆಸ್ ದ ಲಾಂಗ್ ಅವೇಟೆಡ್ ಫ್ರೀಡಮ್ ಹ್ಯಾಸ್ ಫೈನಲಿ ಅರೈವ್. ಸೊ ಅತ್ಯಂತ ದೀರ್ಘಕಾಲದಿಂದ ಕಾಯುತ್ತಿದ್ದಂತಹ ಸ್ವಾತಂತ್ರ್ಯ ಸಿಕ್ಕಿರೋದ್ರಿಂದ ಇದು ಯಾವ ಸಮಯ, ಸಂತೋಷದಿಂದ ಹಾಡು ಮತ್ತು ನೃತ್ಯ ಮಾಡುವ ಸಮಯ ಅನ್ನೋದರೊಂದಿಗೆ ಈ ಒಂದು ಪದ್ಯವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಹಿ ಎಕ್ಸ್ಪ್ರೆಸಸ್ ಇಮ್ಮೆನ್ಸ್ ಹ್ಯಾಪಿನೆಸ್ ಅಂಡ್ ಗ್ರಾಟಿಟ್ಯೂಡ್ ಫಾರ್ ದ ಹಾರ್ಡ್ ವನ್ ಲಿಬರ್ಟಿ. ಸೊ ಈ ಒಂದು ಅತ್ಯಂತ ಕಷ್ಟಪಟ್ಟು ಪಡೆದಂತಹ ಸ್ವಾತಂತ್ರ್ಯವನ್ನ ಅವರು ಗೌರವಿಸ್ತಾ ಇದ್ದಾರೆ. ದ ಪೋಯಮ್ ರಿಫ್ಲೆಕ್ಟ್ಸ್ ಅ ಸ್ಟ್ರಾಂಗ್ ಸೆನ್ಸ್ ಆಫ್ ನ್ಯಾಷನಲ್ ಪ್ರೈಡ್, ರಾಷ್ಟ್ರೀಯ ಹೆಮ್ಮೆ, ಇದು ಒಂದು ಹೆಮ್ಮೆ ಅಲ್ವಾ. ಸೊ ಅಂಡ್ ಹೋಪ್ ಫಾರ್ ಅ ನ್ಯೂ ಬಿಗಿನಿಂಗ್. ಸೊ ಹೊಸ ಪ್ರಾರಂಭದ ಬಗ್ಗೆ ಹೋಪ್ ಮಾಡ್ತಾ ಇದ್ದಾರೆ. ಓಕೆನಾ. ಹೇಗಿರತ್ತೆ ಈ ಫ್ರೀಡಮ್ ಅಂತಂದ್ರೆ, ದ ಪೋಯಟ್ ದೆನ್ ಡಿನೌನ್ಸಸ್ the past evils such as caste discrimination, foreign rule and blind submission. ಸೊ ನಾವು ಅಡಿಯಾಳಾಗಿ ಬದುಕಿದ್ದಂತಹ ಆ ಕಾಲದಲ್ಲಿ ನಾವು ಜಾತಿ ಪದ್ಧತಿಯನ್ನ ಹೇಗೆ ಆಚರಣೆ ಮಾಡಿದ್ವಿ, ಫಾರಿನ್ ರೂಲ್ ವಿದೇಶಿ ಆಳ್ವಿಕೆಯಲ್ಲಿ ಹೇಗಿದ್ವಿ, ಬ್ಲೈಂಡ್ ಸಬ್ಮಿಷನ್ ಕುರುಡಾಗಿ ನಾವು ಬೇರೆಯವರಿಗೆ ನಮ್ಮನ್ನ ಅರ್ಪಿಸಿಕೊಂಡಿದ್ದನ್ನ ಅವರು ಕಂಡೆಮ್ ಮಾಡ್ತಾರೆ. ದೀಸ್ ಅಪ್ರೆಸಿವ್ ಪ್ರಾಕ್ಟೀಸಸ್ ಆರ್ ನೌ ಓವರ್. ಸೊ ಹೀಗೆ ಕಳೆದಂತ ದಿನಗಳು ಈಗ ಮುಗಿದು ಹೋಗಿವೆ. ದ ಕಂಟ್ರಿ ಈಸ್ ಫ್ರೀ ಟು ಸ್ಪೀಕ್ ಇನ್ ದ ವಾಯ್ಸ್ ಆಫ್ ಫ್ರೀಡಮ್. ಸೊ ನಾವೀಗ ಜಾಗೃತರಾಗಿದ್ದೀವಿ, ನಾವೀಗ ಫ್ರೀ ಆಗಿದ್ದೀವಿ ಅಲ್ವಾ. ಸೊ ಫ್ರೀಡಮ್ ಅನ್ನು ನಾವು ಘೋಷಿಸ್ಕೋಬೇಕು, ಸಮಾನತೆಯನ್ನು ಆಚರಿಸಬೇಕು ಅನ್ನುವಂಥದ್ದನ್ನ ಕವಿ ಹೇಳ್ತಾ ಇದ್ದಾರೆ. ದ ಪೋಯಟ್ ಡ್ರೀಮ್ಸ್ ಆಫ್ ಅ ಸೊಸೈಟಿ ವೇರ್ ಟ್ರೂತ್ ಇಸ್ ಸೆಲೆಬ್ರೇಟೆಡ್ ಅಂಡ್ ವಿಸಿಟ್ ಹ್ಯಾಸ್ ನೋ ಪ್ಲೇಸ್. ಸೊ ಈ ಸಮಾಜವನ್ನ ಹೇಗೆ ನಿರ್ಮಾಣ ಮಾಡಬೇಕು ಅಂತಂದ್ರೆ, ಸತ್ಯವನ್ನ ನಾವು ಸತ್ಯದ ದಾರಿಯಲ್ಲಿ ನಡೆಯಬೇಕು, ಮೋಸಕ್ಕೆ ವಂಚನೆಗೆ ಯಾವುದೇ ರೀತಿಯ ದಾರಿ ಇರಬಾರ್ದು, ಅದು ಎಕ್ಸಿಸ್ಟ್ ಆಗಬಾರ್ದು ಅಂತ ಪೋಯಟ್ ಇಲ್ಲಿ ಆಶಿಸ್ತಾ ಇದ್ದಾರೆ. ಹಿ ಹೈಲೈಟ್ಸ್ ದ ಇಂಪಾರ್ಟೆನ್ಸ್ ಆಫ್ ಆನೆಸ್ಟಿ. ಆನೆಸ್ಟಿ ಅಂತಂದ್ರೆ ಏನು ಮಕ್ಕಳೇ? ಪ್ರಾಮಾಣಿಕತೆ. ಸೊ ಪ್ರಾಮಾಣಿಕತೆಯ ಪ್ರಾಮುಖ್ಯತೆಯನ್ನು ಅವರು ಸಾರ್ತಾ, ರೈಟಿಯಸ್ನೆಸ್ ಅಂದ್ರೆ ಸರಿಯಾದ ದಾರಿಯಲ್ಲಿ ನಡೆಯುವಂಥದ್ದು, ಡಿಗ್ನಿಟಿ ಆಫ್ ಲೇಬರ್, ಪ್ರತಿಯೊಂದು ಕಾರ್ಯಕ್ಕೂ ಅದಕ್ಕೆ ಅದರದೇ ಆದಂತಹ ಒಂದು ಡಿಗ್ನಿಟಿ, ಘನತೆ ಇದೆ ಅನ್ನೋದನ್ನ ಕವಿ ಹೇಳ್ತಾ ಇದ್ದಾರೆ. ಹೇಗೆ ಅಂತಂದ್ರೆ, ನಾವು ಶ್ರಮಿಕರನ್ನ, ರೈತರನ್ನ ಗೌರವಿಸಬೇಕು ಅನ್ನೋದರ ಮೂಲಕ. ಓಕೆ. ದೆನ್ ಅದಾದ್ಮೇಲೆ ದ ಪೋಯಮ್ ಆನರ್ಸ್ ಹಾರ್ಡ್ ವರ್ಕಿಂಗ್ ಇಂಡಿವಿಜುವಲ್ಸ್, ನೋಡಿ, ಲೈಕ್ ಫಾರ್ಮರ್ಸ್ ಅಂಡ್ ವರ್ಕರ್ಸ್, ಅಂಡ್ ಕಂಡೆಮ್ಸ್ ದ ಐಡ್ಲರ್ಸ್ ಅಂಡ್ ಗ್ರೀಡಿ ಪೀಪಲ್. ಸೊ ಐಡ್ಲರ್ಸ್ ಅಂತಂದ್ರೆ ಯಾರು? ಸೋಂಬೇರಿಗಳು, ಏನು ಕೆಲಸ ಮಾಡದೇ ಇರುವಂತರು ಅವರು, ಮತ್ತು ದುರಾಸೆಯುಳ್ಳ ಜನರನ್ನ ಅವರು ಕಂಡೆಮ್ ಮಾಡ್ತಾರೆ. ದ ಪೋಯಟ್ ಎನ್ವಿಷನ್ಸ್ ಅ ನೇಷನ್ ದಟ್ ರೆಸ್ಪೆಕ್ಟ್ಸ್ ಎಫರ್ಟ್ ಅಂಡ್ ಇಂಟಿಗ್ರಿಟಿ ವೈಲ್ ರಿಜೆಕ್ಟಿಂಗ್ ಇನ್ಜಸ್ಟಿಸ್ ಅಂಡ್ ಎಕ್ಸ್ಪ್ಲಾಯ್ಟೇಷನ್. He declares that the land now belongs to its people. ಈ ಭೂಮಿಯು ಯಾರಿಗೆ ಸೇರಿದ್ದು? ಭಾರತವು ಅದ ಜನರಿಗೆ ಸೇರಿದ್ದು ಅನ್ನೋದನ್ನ ಅವರು ಹೇಳ್ತಾರೆ. ಶಲ್ ನೆವರ್ ಬಿ ಎನ್ಸ್ಲೇವ್ಡ್ ಅಗೇನ್, ಮತ್ತೆ ನಾವು ಗುಲಾಮಗಿರಿಗೆ ಹೋಗೋದಿಲ್ಲ ಅನ್ನೋದನ್ನ ಘೋಷಿಸ್ತಾರೆ. ವಿತ್ ಗಾಡ್ಸ್ ಗೈಡೆನ್ಸ್, ದೇವರ ಒಂದು ದಾರಿಯಿಂದ, ಮಾರ್ಗದರ್ಶನದಿಂದ, ದ ಪೋಯಟ್ ಬಿಲೀವ್ಸ್ ದಟ್ ಇಂಡಿಯಾ ವಿಲ್ ಪ್ರಾಸ್ಪರ್ ಇನ್ ರೈಟಿಯಸ್ನೆಸ್ ಅಂಡ್ ಯುನಿಟಿ. ಸೊ ಭಾರತವು ಸಮೃದ್ಧತೆಯಿಂದ ಬೆಳಗುತ್ತದೆ, ಒಂದು ಒಗ್ಗಟ್ಟಿನಲ್ಲಿ ಬೆಳಗುತ್ತದೆ ಅನ್ನೋದನ್ನ ಅವರು ಹೇಳ್ತಾರೆ. ಓಕೆನಾ. This is about the summary of the poem. Okay. Overall, the poem is a call to action and reminder of the responsibilities that comes with freedom. So overall ಆಗಿ ಏನ್ ಹೇಳ್ತಾ ಇರೋದು ಅಂತಂದ್ರೆ, ಸ್ವಾತಂತ್ರ್ಯ ಅನ್ನೋದು ಬರೀ ಸೆಲೆಬ್ರೇಷನ್ ಅಲ್ಲ, ಅದು ಒಂದು ಜವಾಬ್ದಾರಿಯಾಗಿ ಕೂಡ ಬಂದಿದೆ. ಇಟ್ ಈಸ್ ಫಿಲ್ಡ್ ವಿತ್ ಆಪ್ಟಿಮಿಸಮ್. ಆಪ್ಟಿಮಿಸಮ್ ಅಂತಂದ್ರೆ ಏನು ಮಕ್ಕಳೇ? ಸೊ ಭರವಸೆದಾಯಕವಾಗಿ ನೋಡುವಂಥದ್ದು. ಓಕೆನಾ. ಸ್ಪಿರಿಚುವಲ್ ಸ್ಟ್ರೆಂತ್ ಅಂಡ್ ವಿಷನ್ ಫಾರ್ ಅ ಫೇರ್ ಅಂಡ್ ಜಸ್ಟ್ ಇಂಡಿಯಾ ಅಂತ ಕವಿ ಆಶಿಸ್ತಾರೆ. ಓಕೆ. Thank you.